ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ಬಂದ್ಬಿಟ್ಟು ಇನ್ನೂ SIR ಫಾರ್ಮ್ ಯಾರು ತುಂಬಿಲ್ಲ ಅವರಿಗೋಸ್ಕರ. ಈ ಒಂದು ವಿಡಿಯೋ ನೋಡಿದರೆ ಸಾಕು, ನಿಮಗೆಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಸಿಕ್ಬಿಡುತ್ತೆ. ಓಕೆ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇಲ್ಲಿದೆ ನಿಮ್ಮದು ಎನಮರೇಷನ್ ಫಾರ್ಮ್. ಈಗ ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ನಿಮ್ಮ ಫಾರ್ಮ್ ತುಂಬಲಿಕ್ಕೆ. ಇನ್ನೂ ಯಾರು ತುಂಬಿಲ್ಲ ಬೇಗ ಬೇಗ ತುಂಬಿ ಕೊಡಿ. ಸೊ ಇಲ್ಲಿ ಫಸ್ಟ್ ಬಂದುಬಿಟ್ಟು ಅವರು ಆಲ್ರೆಡಿ ನಿಮ್ಮದು ಹೆಸರು, ವಿಳಾಸ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಅವರು ಹಳೆ ಫೋಟೋನೂ ಕೊಟ್ಟಿದ್ದಾರೆ. ನೀವು ಇಲ್ಲೊಂದು ಫೋಟೋ ಈಗಿನ ಭಾವಚಿತ್ರ ಅಂಟಿಸಿದರೆ ಸಾಕು. ನಂತರ ಇಲ್ಲಿ ಬಂದುಬಿಟ್ಟು ನಿಮ್ಮದು 2002ರ ಲಿಸ್ಟಲ್ಲಿ ಹೆಸರಿದ್ದರೆ ಈ ಕಾಲಮ್ನ ತುಂಬೋ ಹಾಗಿಲ್ಲ, ಈ ಕಾಲಮ್ನ ಬಿಟ್ಬಿಡಿ. 2002ರ ಲಿಸ್ಟಲ್ಲಿದೆ ಅಂದರೆ ನೀವು ಮತದಾರರ ಹೆಸರು, 2002ರ ಲಿಸ್ಟಲ್ಲಿ ಯಾವ ಹೆಸರಿದೆ ಆ ಮತದಾರರ ಹೆಸರು ತಪ್ಪಾಗಿದ್ದರೂ ಸಹ ಅದನ್ನೇ ತುಂಬಬೇಕು. ಇವಾಗ ನೀವು ಕರೆಕ್ಷನ್ ಮಾಡಿದರೆ ಅದನ್ನು ತುಂಬೋ ಹಾಗಿಲ್ಲ. 2002ರಲ್ಲಿ ನಿಮ್ಮ ಹೆಸರು ತಪ್ಪಾಗಿದ್ದರೂ ಸಹ, ಸ್ಪೆಲ್ಲಿಂಗ್ ತಪ್ಪಾಗಿದ್ದರೂ ಸಹ ಅದನ್ನೇ ಬರೀಬೇಕು. ಹಾಗೆ ಗುರುತಿನ ಚೀಟಿಯ ಸಂಖ್ಯೆ ಲಭ್ಯವಿದ್ದರೆ ಅಂತಿದ್ದಾರೆ, ಹೇಳಿದ್ದಾರೆ. ಇದ್ದರೆ ಕೊಡ್ಬೋದು, ಇಲ್ಲಾಂದರೆ ನಡೆಯುತ್ತೆ. ಸಂಬಂಧಿಯ ಹೆಸರು, ನೀವು 2002ರಲ್ಲಿ ನೀವು ಯಾರು ಸಂಬಂಧಿಯ ಹೆಸರು ಕೊಟ್ಟಿದ್ದೀರಿ, ಮದುವೆ ಆಗಿದ್ದರೆ ಗಂಡನ ಹೆಸರು ಕೊಟ್ಟಿದ್ರಿ ಗಂಡನ ಹೆಸರು, ಅಥವಾ ನೀವು ಮದುವೆ ಆಗಿಲ್ಲ ನಾವು ತಂದೆ ಹೆಸರು ಕೊಟ್ಟಿದ್ರೆ ತಂದೆ ಹೆಸರು. ಹಾಗೆ ಪುರುಷರು ತಂದೆ ಹೆಸರೇ ಕೊಟ್ಟಿರ್ತಾರೆ, ಸಂಬಂಧಿಯ ಹೆಸರು ಬರಿಬೇಕಾಗುತ್ತೆ. ಸಂಬಂಧ ಏನಂದರೆ ತಂದೆ ಹೆಸರು ಕೊಟ್ಟರೆ ತಂದೆ ಅಂತ ಬರಿಬೇಕು, ಗಂಡನ ಹೆಸರು ಕೊಟ್ಟರೆ ಗಂಡನ ಹೆಸರು ಗಂಡ ಅಂತ ಬರಿಬೇಕು. ಜಿಲ್ಲೆ, ರಾಜ್ಯ. ಸೊ ಜಿಲ್ಲೆ, ರಾಜ್ಯ ನೀವು ಏನಾಗಿರುತ್ತೆ ಅಂದರೆ ನೀವು ಬೇರೆ ಈಗ ಬೇರೆ ಊರಲ್ಲಿರ್ತೀರಾ ಅಥವಾ ಬೇರೆ ಮನೆಯಲ್ಲಿರ್ತೀರಾ, ಬೇರೆ ಜಿಲ್ಲೆಯಲ್ಲಿ ಇರ್ಬೋದು, ಬೇರೆ ರಾಜ್ಯದಲ್ಲೂ ಇರ್ಬೋದು. ಸೊ ಆವಾಗ 2002ರ ಲಿಸ್ಟಲ್ಲಿ ನೀವು ಯಾವ ಜಿಲ್ಲೆಯಲ್ಲಿದ್ರಿ, ಯಾವ ರಾಜ್ಯದಲ್ಲಿದ್ರಿ ಅದನ್ನೇ ಬರೀಬೇಕಾಗತ್ತೆ, ಇವಾಗಿಂದಲ್ಲ. ಹಾಗೆ ವಿಧಾನಸಭಾ ಕ್ಷೇತ್ರದ್ದು, ನೀವು 2002ರ ಲಿಸ್ಟಲ್ಲಿ ಯಾವುದು ವಿಧಾನಸಭಾ ಕ್ಷೇತ್ರ ಇದೆ ಅದನ್ನು ಬರಿಬೇಕಾಗತ್ತೆ. ಇದು 2002ರ ವಿಧಾನಸಭಾ ಕ್ಷೇತ್ರದ ಹೆಸರು. ಕ್ಷೇತ್ರದ ಸಂಖ್ಯೆ, ಸೊ ಇಲ್ಲಿ ನಾವು ಕ್ಷೇತ್ರದ ಸಂಖ್ಯೆ ಹಾಕಬೇಕು, ಇವಾಗಿಂದಲ್ಲ. ನೀವು 2002ರಲ್ಲಿ ಮಾಡಿಸಿದಾಗ SIR ಲಿಸ್ಟ್ನ ಮಾಡಿದಾಗ ನಿಮ್ಮದು ಯಾವ ವಿಧಾನಸಭಾ ಕ್ಷೇತ್ರದಲ್ಲಿತ್ತು ಆ ಸಂಖ್ಯೆ ಹಾಕಬೇಕು, ಭಾಗ ಸಂಖ್ಯೆ ಹಾಕಬೇಕು ಮತ್ತು ಕ್ರಮ ಸಂಖ್ಯೆ ಹಾಕಬೇಕು. ನೀವು ಈಗ ಒಂದೂರಿಂದ ಇನ್ನೊಂದು ಊರಿಗೆ ಚೇಂಜ್ ಆಗಿರ್ಬೋದು, ಅಥವಾ ನಿಮ್ಮ ಅಡ್ರೆಸ್ ಚೇಂಜ್ ಆಗಿರ್ಬೋದು. ನೀವು ಮೊದಲು 2002ರಲ್ಲಿ ಯಾವ ವಿಧಾನಸಭಾ ಕ್ಷೇತ್ರ ಇತ್ತೋ ಅದೇ ಸಂಖ್ಯೆನ ಹಾಕಬೇಕು, ಇವಾಗಿಂದ ಹಾಕೋದಲ್ಲ. ಓಕೆ, ನಂತರ ನೀವು ಇಲ್ಲಿ ಕೆಳಗಡೆ ಇವಾಗಿನ ಡೀಟೇಲ್ಸ್ನ ತುಂಬಬೇಕು. ಜನ್ಮ ದಿನಾಂಕ, ಆಧಾರ್ ಸಂಖ್ಯೆ, ಜನ್ಮ ದಿನಾಂಕ ಇವಾಗಿಂದ ಏನು ನಿಮ್ಮದು ಆಧಾರ್ ಕಾರ್ಡಲ್ಲಿದೆ ಅದನ್ನು ಹಾಕಬೇಕಾಗುತ್ತೆ, ನೀವು ಹಳೇದು ಹಾಕೋದಿಲ್ಲ. ಸೊ ನಿಮ್ಮ ವೋಟರ್ ಐಡಿಯಲ್ಲಿ ಮೊದಲು ಬೇರೆ ಇತ್ತು ಜನ್ಮ ದಿನಾಂಕ, ಇವಾಗ ಬೇರೆ ಇದೆ ಅಂದರೆ ಇವಾಗಿನ ಮಾತ್ರ ಹಾಕಬೇಕಾಗತ್ತೆ. ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಹಾಕಬೇಕು. ಇದನ್ನು ವೋಟರ್ ಐಡಿಗೆ ಲಿಂಕ್ ಮಾಡ್ತಾರೆ. ನೆಕ್ಸ್ಟು ತಂದೆ ಹೆಸರು, ಆಮೇಲೆ ತಂದೆಯ ವೋಟರ್ ಐಡಿ ಸಂಖ್ಯೆ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಹಾಕದೇ ಇದ್ರೂ ನಡೆಯುತ್ತೆ. ತಾಯಿ ಹೆಸರು ಬರಿಬೇಕು, ಸೇಮ್ ವೋಟರ್ ಐಡಿ ನಂಬರ್ ಹಾಕಬೇಕು, ಇಲ್ಲಾಂದರೆ ಹಾಕದೇ ಇದ್ರೂ ನಡೆಯುತ್ತೆ. ಸಂಗಾತಿಯ ಹೆಸರು, ಗಂಡನ ಹೆಸರು ಅಥವಾ ಹೆಂಡತಿ ಹೆಸರು ಹಾಕಬೇಕು, ಅವ್ರದ್ದು ಗುರುತಿನ ಚೀಟಿಯನ್ನು ಹಾಕಬೇಕು. ನೆಕ್ಸ್ಟು ಕಂಪಲ್ಸರಿಯಾಗಿ ಸೈನ್ ಮಾಡಬೇಕು, ಮತದಾರರ ಸಹಿ ಅಥವಾ ಹೆಬ್ಬೆಟ್ಟಿನ ಗುರುತು. ಇಲ್ಲ ಈ ಫಾರ್ಮ್ ಯಾರು ತುಂಬಿರ್ತಾರೆ ನಿಮ್ಮ ಮನೇಲಿ ಅವ್ರು ಮಾಡಿದರೂ ನಡೆಯುತ್ತೆ, ಆದರೆ ಕಂಪಲ್ಸರಿಯಾಗಿ ಸೈನ್ ಮಾಡಬೇಕು, ಇಲ್ಲಾಂದರೆ ಫಾರ್ಮ್ ಅಕ್ಸೆಪ್ಟ್ ಆಗೋದಿಲ್ಲ. ನೆಕ್ಸ್ಟು BLOಗಳು ಸೈನ್ ಮಾಡ್ತಾರೆ. ಇದೇನು ಬಂದುಬಿಟ್ಟು 2002ರಲ್ಲಿ ನಿಮ್ಮ ಹೆಸರಿದ್ದರೆ. ಈಗ ನಿಮ್ಮ ಹೆಸರು ಇಲ್ಲ ಅಂದರೆ, 2000 ಹೆಸರಲ್ಲಿ ನಿಮ್ಮ ಹೆಸರಿಲ್ಲ ಅಂದರೆ ಈ ಕಾಲಮ್ನ ತುಂಬೋ ಹಾಗಿಲ್ಲ. ಕಂಪ್ಲೀಟಾಗಿ ಈ ಕಾಲಮ್ನ ಗ್ಯಾಪ್ ಬಿಡಬೇಕು. ನೆಕ್ಸ್ಟು ಈ ಕಾಲಮ್ನ ತುಂಬಬೇಕು. 2002ರಲ್ಲಿ ನಿಮ್ಮ ಹೆಸರಿದ್ದರೆ, 2002ರಲ್ಲಿ ನಿಮ್ಮ ಹೆಸರು ಇಲ್ಲ ಅಂದರೆ ಈ ಕಾಲಮ್ನ ತುಂಬಬೇಕಾಗತ್ತೆ. ಸೊ 2002ರಲ್ಲಿ ನಿಮ್ಮ ಹೆಸರಿಲ್ಲ, ನಿಮ್ಮ ತಂದೆ, ತಾಯಿ, ಅಜ್ಜ, ಅಮ್ಮ, ಸೊ ಇವ್ರು ಮಾತ್ರ ಹೆಸರು ಹಾಕಬೇಕು. ಈ ಕಾಕ, ಚಿಕ್ಕಪ್ಪ ಅವ್ರದ್ದೆಲ್ಲ ಬರೋದಿಲ್ಲ, ಬರೀ ತಂದೆ, ತಾಯಿ, ಅಜ್ಜ, ಅಜ್ಜಿ. ಸೊ ಯಾರು ನಮ್ಮ ಮನೆಯಲ್ಲಿ ತಂದೆ ತಾಯಿ 2002ರ ಲಿಸ್ಟಲ್ಲಿದ್ದಾರೆ ಅವ್ರ ಹೆಸರನ್ನ ಬರಿಬೇಕಾಗತ್ತೆ. ಸೊ ಈಗ ನಮ್ಮ ತಂದೆ ಹೆಸರು ಇದೆ ಅಂದರೆ ನಾವಿಲ್ಲಿ ತಂದೆ ಹೆಸರು 2002ರ ಲಿಸ್ಟಲ್ಲಿ ನಮ್ಮ ತಂದೆ ಹೆಸರು ಅಂದರೆ ತಂದೆ ಹೆಸರು ಹಾಕಬೇಕು. ಅವರ ಗುರುತಿನ ಚೀಟಿಯ ಸಂಖ್ಯೆ ಇದ್ದರೆ ಹಾಕಬೇಕು, ಇಲ್ಲಾಂದರೆ ನಡೆಯುತ್ತೆ. ಸಂಬಂಧಿಯ ಹೆಸರು, ಈಗ 2002ರಲ್ಲಿ ನಮ್ಮ ತಂದೆಗೆ ಅವ್ರದ್ದು ಯಾರ ಸಂಬಂಧಿಯ ಹೆಸರಿದೆ, ತಾಯಿ ಹೆಸರಿರ್ಬೋದು ಇಲ್ಲ ತಂದೆ ಹೆಸರಿರ್ಬೋದು. ಇದನ್ನು ನಾವು 2002ರ ಡಾಟಾ ತೊಗೊಂಡೇ ಹಾಕಬೇಕಾಗತ್ತೆ, ಆಯಿತಾ. ಈಗ ನಮ್ಮದು 2002ರಲ್ಲಿ ನಮ್ಮ ತಾಯಿ ಹೆಸರಿದೆ ಅಂದರೆ ಇಲ್ಲಿ ತಾಯಿ ಹೆಸರು ಹಾಕಬೇಕು. ಅವ್ರಿಗೆ ಯಾರ್ದು ಸಂಬಂಧ ಅಂತ 2002ರ ಲಿಸ್ಟಲ್ಲಿದೆ ಅದನ್ನೇ ಹಾಕಬೇಕಾಗತ್ತೆ. ಈಗ ನಾನಿಲ್ಲಿ ತಂದೆ ಹೆಸರು ಹಾಕಿದೆ,
ಅವ್ರ ಸಂಬಂಧಿಯ ಹೆಸರು ಅಂದರೆ ಅವ್ರ ತಂದೆ ಹೆಸರು, ಅಂದರೆ ನನಗೆ ಅಜ್ಜ ಆಗಬೇಕು, ಇಲ್ಲಿ ಅಜ್ಜನ ಹೆಸರು ಹಾಕಬೇಕಾಗತ್ತೆ. ನೆಕ್ಸ್ಟು ಸಂಬಂಧ, ಇವ್ರಿಗೇನಾಗಬೇಕು, ಇವರು ತಂದೆ ಹೆಸರು ಬರೀಬೇಕು. ಇಲ್ಲ ತಾಯಿ ಹೆಸರು ಬರೆದಿದ್ರೆ ಸಂಬಂಧಿಯ ಹೆಸರು, ತಾಯಿ ಹೆಸರು ಬರೆದಿದ್ರೆ ಇಲ್ಲಿ ತಾಯಿ ಅಂತ ಹಾಕಬೇಕು. ಜಿಲ್ಲೆ ಅದೇ 2002ರಲ್ಲಿ ಯಾವ ಜಿಲ್ಲೆಯಲ್ಲಿ ನೀವು 2002 ಡಾಟಾದಲ್ಲಿ ಯಾವುದಿದೆ ಅದೇ ಜಿಲ್ಲೆ, ರಾಜ್ಯ ಮತ್ತು ವಿಧಾನಸಭಾ ಕ್ಷೇತ್ರದ ಹೆಸರು ಹಾಕಬೇಕಾಗುತ್ತೆ. ನಂತರ ಇಲ್ಲಿ ಬಂದುಬಿಟ್ಟು 2002ರ ಲಿಸ್ಟಲ್ಲಿ ವಿಧಾನಸಭೆಯ ಸಂಖ್ಯೆ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ, ಇದು PDF ಆಗಿ ನೀವು ಈಸಿಯಾಗಿ ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಅಥವಾ ನಿಮ್ಮ BLOಗಳಿಗೆ ಕೇಳಿ. ಆಮೇಲೆ ಈ ಕೆಳಗಡೆ ಬಂದುಬಿಟ್ಟು ಸೇಮ್ ಜನ್ಮ ದಿನಾಂಕ, ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ ಇದೆಲ್ಲ ನೀವು ಬರೀಬೇಕಾಗುತ್ತೆ. ಈಗ ಇದು ಏನಾಯಿತು, 2002ರ ಲಿಸ್ಟಲ್ಲಿದ್ದವ್ರದ್ದು ಈ ಕಾಲಮ್, ಲಿಸ್ಟ್ ಇಲ್ಲ ಅಂದರೆ ಈ ಕಾಲಮ್. ಸಪೋಸ್ ನಿಮ್ಗೆ 2002ರ ಲಿಸ್ಟಲ್ಲಿ ಯಾರ ಹೆಸರು ಇಲ್ಲ, ತಂದೆ ಹೆಸರು ಇಲ್ಲ, ಅಜ್ಜನ ಹೆಸರು ಇಲ್ಲ, ಅಮ್ಮನ ಹೆಸರು ಇಲ್ಲ, ನಾವೇನು ಮಾಡಬೇಕು, ಸೊ ಕಾಕ ಚಿಕ್ಕಪ್ಪನಂತೂ ಬರೆಯೋ ಹಾಗಿಲ್ಲ. ಓಕೆ, ನೀವು ಏನು ಮಾಡಬೇಕಾಗತ್ತೆ, ಇವೆರಡು ಕಾಲಮ್ನ ಗ್ಯಾಪ್ ಬಿಡಬೇಕಾಗತ್ತೆ. ಈಗ ಎಷ್ಟೋ ಜನಕ್ಕೆ ಡಾಟಾ ಸಿಕ್ಕೇ ಇಲ್ಲ, 2002ರ ತಂದೆ ತಾಯಿ ಹೆಸರು ಇದ್ದರೂ ಕೂಡ ಅವ್ರ ಡಾಟಾ ಸಿಕ್ಕಿಲ್ಲ ಅನ್ನೋರು ಕೂಡ ಏನು ಮಾಡಬೇಕಾಗತ್ತೆ, ಇವೆರಡು ಕಾಲಮ್ನ ಗ್ಯಾಪ್ ಬಿಡಬೇಕು. ಇವೆರಡು ಕಾಲಮ್ನ ನೀವು ತುಂಬೋ ಹಾಗಿಲ್ಲ, ಈ ಕಾಲಮ್ ಮಾತ್ರ ತುಂಬಬೇಕಾಗತ್ತೆ. ಸೇಮ್ ಇಲ್ಲಿ ನಿಮ್ಮದು ಇವಾಗಿನ ಜನ್ಮ ದಿನಾಂಕ, ಆಧಾರ್ ಸಂಖ್ಯೆ, ಮೊಬೈಲ್ ನಂಬರ್, ತಂದೆ ಹೆಸರು, ಅವರು ವೋಟರ್ ID ಇದ್ದರೆ ಮಾತ್ರ, ಇಲ್ಲಾಂದರೆ ನಡೆಯುತ್ತೆ. ತಾಯಿ ಹೆಸರು, ವೋಟರ್ ಸಂಖ್ಯೆ, ಸಂಗಾತಿಯ ಹೆಸರು ಇದ್ದರೆ ಹಾಕ್ಬೋದು. ಮದುವೆ ಆಗದೆ ಇದ್ದವರು ಗ್ಯಾಪ್ ಬಿಡ್ಬೋದು. ನಂತರ ಸಂಗಾತಿಯ ವೋಟರ್ ID ನಂಬರ್ ಸಹಿ ಮಾಡಬೇಕು. ಹಾಗೆ ಇಲ್ಲಿ BLOಗಳ ಸಹಿ. ಇದೇನು 2002ರ ನಮ್ಮದು ಡಾಟಾ ಸಿಕ್ಕೇ ಇಲ್ಲ ಅನ್ನೋರು, ನಂತರ ಅವ್ರು ಏನು ಮಾಡಬೇಕು ಅಂದರೆ ಈ ಫಾರ್ಮ್ನ ಸಹಿ ಮಾಡಿ ಕೊಡಬೇಕು. ಇವಾಗ ನೆಕ್ಸ್ಟ್ ಕರಡು ಪ್ರತಿ ಬಂದ ಮೇಲೆ ಆಮೇಲೆ ಏನಾಗುತ್ತೆ ಅಂದರೆ ಅವರು ಒಂದು ನೋಟಿಸ್ ಕಳಿಸ್ತಾರೆ. ನೋಟಿಸ್ ಕಳಿಸಿದಾಗ ನೀವು 11 ದಾಖಲಾತಿಗಳನ್ನು ಅವ್ರು ಕೊಟ್ಟಿದ್ದಾರೆ. ಗೌರ್ಮೆಂಟಿಂದ ಇಶ್ಯೂ ಆಗಿರುವಂಥ 11 ದಾಖಲೆಗಳು, ಅದರಲ್ಲಿ ಯಾವುದಾದ್ರೂ ಒಂದು ಕೊಡಬೇಕು. ನಂತರ ಅವ್ರು ಪರಿಶೀಲನೆ ಮಾಡಿ ನಿಮ್ಮದು ಅಕ್ಸೆಪ್ಟ್ ಮಾಡ್ತಾರೆ. ಹಾಗಾದರೆ ಯಾವೆಲ್ಲ ಡಾಕ್ಯುಮೆಂಟ್ಸು, ಅದು ಹಾಗೆ ನಾವು ಎಲ್ಲಿ ಹುಡುಕ್ಬೇಕಪ್ಪ, ಯಾವ ಡಾಕ್ಯುಮೆಂಟ್ಸು, ಯಾವುದೇ ಚಿಂತೆ ಇಲ್ಲ. ಇಲ್ಲಿ ನೋಡಿ, ಈ ಪೂರ್ತಿ 12 ದಾಖಲಾತಿಗಳನ್ನು ಅವರು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ತಂದೆ ತಾಯಿ ಅಜ್ಜ ಅಮ್ಮ ಯಾರ್ದು ನಿಮ್ಮ 2002ರಲ್ಲಿ ಯಾರ ಹೆಸರು ಇಲ್ಲ ಅಥವಾ ಯಾರ್ದು ದಾಖಲಾತಿ ಸಿಗಲಿಲ್ಲ ಅಂದರೆ ನೀವು ಇದರಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ನ ಕೊಡಬೇಕು. ಇವೆಲ್ಲ ಡಾಕ್ಯುಮೆಂಟ್ಸು ಗೌರ್ಮೆಂಟಿಂದ ಇಶ್ಯೂ ಆಗಿರುವಂಥ ಡಾಕ್ಯುಮೆಂಟ್ಸ್. ಓಕೆ ಸ್ನೇಹಿತರೆ, ಇದು ಡಾಕ್ಯುಮೆಂಟ್ಸ್ ಕೊಟ್ಟ ಮೇಲೆ ನಿಮ್ಮದು ಫಾರ್ಮ್ ಅಕ್ಸೆಪ್ಟ್ ಆಗುತ್ತೆ. ಇಷ್ಟೇ, ತುಂಬ ಈಸಿಯಾಗಿದೆ. ಇನ್ನೂ ಯಾರು ತುಂಬಿಲ್ಲ ಫಾರ್ಮ್ನ ತುಂಬಿ. ನಿಮಗೆ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಧನ್ಯವಾದಗಳು.